ಇರಾನ್ ಇಸ್ರೇಲ್ ಯುದ್ಧಕ್ಕೆ ಬ್ರೇಕ್ ಬಿತ್ತಾ? ನಾವಿನ್ನೂ ಈ ಕ್ವೆಶ್ಚನ್ ಮಾರ್ಕ್ ಅನ್ನು ಯಾಕೆ ಕ್ಯಾರಿ ಮಾಡ್ತಾ ಇದೀವಿ ಅಂದ್ರೆ ಎರಡೂ ದೇಶಗಳಿಂದ ಅಧಿಕೃತವಾಗಿ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಆದರೆ ಮೂರನೇ ದೇಶ ಅಮೆರಿಕ ಮಾತ್ರ ಇದನ್ನ ಘೋಷಣೆ ಮಾಡಿದೆ. ಕದನ ವಿರಾಮಕ್ಕೂ ಮುಂಚೆ ಇಸ್ರೇಲ್ ಜೊತೆಗೆ ಟ್ರಂಪ್ ಮಾತುಕತೆಯನ್ನ ನಡೆಸಿದ್ದಾರಂತೆ. ಇಸ್ರೇಲ್ ಜೊತೆಗಿನ ಮಾತುಕತೆ ಬಳಿಕನೇ ಟ್ರಂಪ್ ಟ್ವೀಟಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇಸ್ರೇಲಿಗೆ ಅಮೆರಿಕ ಅನಿವಾರ್ಯ, ಅಮೆರಿಕಕ್ಕೆ ಇಸ್ರೇಲ್ ಅನಿವಾರ್ಯ. ಇವರಿಬ್ರು ಕೂತ್ಕೊಂಡು ಚರ್ಚೆ ಮಾಡೋದಲ್ಲ. ಈಗ ಎಸ್ಕಿಲೇಷನ್ ಇನ್ನೊಂದು ಹಂತಕ್ಕೆ ಹೋಗಿರೋದ್ರಿಂದ ಇರಾನ್ ಕೂಡ ಇದಕ್ಕೆ ಒಪ್ಪಬೇಕಾಗತ್ತೆ. ಇಲ್ಲಾಂದ್ರೆ ಇದು ಏಕಪಕ್ಷೀಯ ಕದನ ವಿರಾಮ ಅಂದಂಗೆ ಆಗುತ್ತೆ. ಅದಕ್ಕೆ ಯಾವುದೇ ಕಿಮ್ಮತ್ತಿರಲ್ಲ. ಫಸ್ಟ್ ಆಫ್ ಆಲ್ ಇಸ್ರೇಲ್ನಿಂದ ಇನ್ನೂ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಇವ್ರು ಹೇಳ್ಕೊಳ್ತಾ ಇದ್ದಾರೆ, ಅಮೆರಿಕದ ಮಾಧ್ಯಮಗಳು ಹೇಳ್ತಾ ಇದೆ, ನಮ್ಮ ನಾಯಕನ, ನಮ್ಮ ಗ್ರೇಟ್ ನಾಯಕ, ನಮ್ಮ ಶಾಂತಿವಾಹಕ ಟ್ರಂಪ್ ಅವರ ಕಾರಣಕ್ಕೋಸ್ಕರ ಇದೆಲ್ಲ ಪೀಸ್ ನಡೀತಾ ಇದೆ, ಶಾಂತಿ ಮಾತುಕತೆ ನಡೀತಾ ಇದೆ ಅಂತ. ಬಟ್ ಇಲ್ಲಿ ತನಕ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಅವರು ಅಧಿಕೃತವಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿಲ್ಲ ಅಥವಾ ಒಂದು ವಿಡಿಯೋ ಕೂಡ ಮಾಡಿಲ್ಲ. ಅವ್ರು ತುಂಬ ಅಗ್ರೆಸಿವ್ ಆಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ರು. ಹಾಗೇನಾದರೂ ಆಗಿದ್ದಿದ್ರೆ ಅವ್ರು ಹೇಳ್ತಾ ಇದ್ರು, ನಮ್ಮದು ಆಬ್ಜೆಕ್ಟಿವ್ ಹೀಗಿತ್ತು, ಇಷ್ಟು ರೀತಿಯಲ್ಲಿ ಸೆಟ್ಲ್ಮೆಂಟ್ ಮಾತುಕತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ. ಹಾಗಾದರೆ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟಂತೆ ಏನು ಟ್ವೀಟಿಸಿದ್ದಾರೆ ಅದನ್ನು ನೋಡ್ಬಿಡೋಣ. ಎಲ್ರಿಗೂ ಅಭಿನಂದನೆಗಳು. ಇಸ್ರೇಲ್ ಇರಾನ್ ಸಂಘರ್ಷ ಕದನ ವಿರಾಮಕ್ಕೆ ಎರಡು ದೇಶಗಳು ಒಪ್ಕೊಂಡಿದೆ. 12 ಗಂಟೆಗಳ ಬಳಿಕ ಯುದ್ಧ ಕೊನೆಗೊಳ್ತು ಅಂತ ಪರಿಗಣಿಸಲಾಗುತ್ತೆ. ಇರಾನ್ ಇಸ್ರೇಲ್ ಎರಡೂ ದೇಶಗಳು ಕದನ ವಿರಾಮವನ್ನು ಪ್ರಾರಂಭ ಮಾಡ್ತಾ ಇದೆ. 12ನೇ ದಿನದ ಯುದ್ಧದ ಅಧಿಕೃತ ಅಂತ್ಯವನ್ನು ಜಗತ್ತು ಸ್ವಾಗತಿಸ್ತಾ ಇದೆ. ಕದನ ವಿರಾಮದ ಸಮಯದಲ್ಲಿ ಎರಡೂ ಕಡೆಯವರು ಶಾಂತಿಯುತ ಮತ್ತು ಗೌರವಯುತವಾಗಿ ಪರಸ್ಪರ ನೋಡಬೇಕಾಗತ್ತೆ. ಎಲ್ಲವೂ ನಿರೀಕ್ಷೆ ಮಾಡದಂತೆ, ಎಲ್ಲರೂ ನಿರೀಕ್ಷಿಸಿದಂತೆ ನಡಿಬೇಕು, ನಡೆಯುತ್ತೆ. ಇಸ್ರೇಲ್ ಇರಾನ್ ಎರಡೂ ದೇಶಗಳಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಈ ಯುದ್ಧವನ್ನು ನಿಲ್ಲಿಸಿದ್ದಕ್ಕೆ, ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆ ತೋರಿಸಿದ್ದಕ್ಕೆ ಎರಡೂ ದೇಶಗಳನ್ನು ಅಭಿನಂದಿಸ್ತೀನಿ. ಇದು ಎಷ್ಟೋ ವರ್ಷಗಳ ಕಾಲ ನಡೀಬಹುದಾದಂತಹ ಯುದ್ಧ, ಮಧ್ಯಪ್ರಾಚ್ಯವನ್ನು ನಾಶ ಮಾಡಬಹುದಾದಂತಹ ಯುದ್ಧ ಆಗಿತ್ತು. ಬಟ್ ನಾನು ಬಂದೆ, ಮೀಡಿಯೇಟರ್ ಥರ ಕೆಲಸ ಮಾಡಿದೆ, ನನ್ನ ಮಾತಿಗೆ ಇಬ್ಬರು ಕೂಡ ಓಕೆ ಬಾಸ್ ಅಂದ್ಬಿಟ್ರು ಅನ್ನೋದು ಅಮೆರಿಕ ಅಧ್ಯಕ್ಷ ಹೇಳ್ತಾ ಇರುವಂತಹ ಮಾತು. ಬಟ್ ನೆನಪಿರಲಿ, ಇಷ್ಟು ಗಂಟೆಗಳಾಗಿದೆ. ಇರಾನ್ ಸರ್ಕಾರ ನೋಡಿದ್ರೆ ತದ್ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದೆ. ಆಮೇಲೆ ನೆನೆ ಮಧ್ಯರಾತ್ರಿಯಿಂದ ಇರಾನ್ ಅಟ್ಯಾಕ್ ಮಾಡಿಲ್ವಾ ಕೇಳಿದ್ರೆ 3 ಗಂಟೆಗೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ರೈಟ್. ಹಾಗಾದರೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಟ್ರಂಪ್ ಅವರು. ಏನು ಹೇಳ್ತಾರೆ ಅಂದರೆ, ಕದನ ವಿರಾಮ ಘೋಷಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಅಂತಾರೆ. ಯಾರು ಘೋಷಣೆ ಮಾಡಿದ್ರು? ಪ್ರಶ್ನೆ ಇರೋದೇ ಅಲ್ಲಿ. ಇರಾನು ಇಲ್ಲ, ಇಸ್ರೇಲು ಇಲ್ಲ. ಇರಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಅಮೆರಿಕ ಹೇಳಿದೆ. ಫೈನ್. ಈಗ ಸದ್ಯಕ್ಕೆ ಅವ್ರ ಮಾತು ನಾವು ನಂಬೋಣ ಅಂತಲೇ ಇಟ್ಕೊಳ್ಳೋಣ. ಅಂತಿಮ ಕಾರ್ಯಾಚರಣೆಯ ನಂತರ ಕದನ ವಿರಾಮ ಆರಂಭ ಅಂದರೆ, ಈಗಾಗಲೇ ಅವರೆಲ್ಲ ಫೀಲ್ಡಲ್ಲಿ ಇರ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಅವ್ರವ್ರ ಜಾಗಕ್ಕೆ ಅವ್ರು ಹೋಗೋದಕ್ಕೆ ಒಂದು 6 ಅವರ್ ಬೇಕಾಗುತ್ತೆ. ಅದಾದಮೇಲೆ ಘೋಷಣೆ ಆಗುತ್ತೆ, ಆರಂಭ ಆಗುತ್ತೆ. ಸುಮಾರು 6 ಗಂಟೆಗಳಲ್ಲಿ ಕದನ ವಿರಾಮ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂತಿಮ ಕಾರ್ಯಾಚರಣೆಯ ಬಳಿಕ ಇರಾನ್ ಮೊದಲು ಕದನ ವಿರಾಮವನ್ನು ಪ್ರಾರಂಭ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲೇ ಅವ್ರಿಗೆ ಉರಿದಿರೋದು. ಇರಾನ್ ಅವ್ರು ಯಾಕ್ರಿ ಫಸ್ಟ್ ಕದನ ವಿರಾಮ ಘೋಷಣೆ ಮಾಡ್ತಾರೆ? ಅವರೇ ಹೊಡೆಸ್ಕೊಂಡು ಯುದ್ಧ ಘೋಷಣೆ ಮಾಡಿದ್ಯಾರು? ಇಸ್ರೇಲ್. ಅವರೇ ಮಾಡಬೇಕು ಅಂತ ಇವ್ರ ಲೆಕ್ಕಾಚಾರ. 12 ಗಂಟೆಗಳ ನಂತರ ಇಸ್ರೇಲ್ ಕದನ ವಿರಾಮ ಪ್ರಾರಂಭ ಆಗುತ್ತೆ. ಅದನ್ನ ನಾ ಹೇಳಿದ್ದು, ಮೊದಲು 12 ಗಂಟೆ ನೀವು ಸುಮ್ಮನಿದ್ಬಿಡಿ, ಆಮೇಲೆ 12 ಗಂಟೆ, ಆಮೇಲೆ ಅವರು ಸುಮ್ಮನಿದ್ಬಿಡ್ಲಿ, ಪರಸ್ಪರ ರೆಸ್ಪೆಕ್ಟ್ ಕೊಟ್ಕೊಳ್ಳಿ ಒಬ್ರಿಗೊಬ್ರು ಅಂತೆಲ್ಲ ಹೇಳಿದ್ದಾರೆ. 24 ಗಂಟೆಗಳ ನಂತರ 12 ದಿನಗಳ ಯುದ್ಧ ಅಧಿಕೃತವಾಗಿ ಕೊನೆಯಾಗುತ್ತೆ ಅಂತ. ಆಮೇಲೆ ಜಗತ್ತು ಕದನ ವಿರಾಮವನ್ನು ಸ್ವಾಗತಿಸುತ್ತದೆ, ಅದಂತೂ ನಿಜ. ಈ ವೇಳೆ ಎರಡೂ ಕಡೆಯವರು ಶಾಂತ ಮತ್ತು ಗೌರವದಿಂದ ಇರ್ತಾರೆ ಅಂತೆಲ್ಲ ಒಂದಷ್ಟು ಮಾಹಿತಿಯನ್ನು ಅವರು ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ನೊಬೆಲ್ ಪ್ರಶಸ್ತಿಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ. ಆಮೇಲೆ ರಷ್ಯಾ ಉಕ್ರೇನ್ ವಾರ್ನಲ್ಲೂ ಇವ್ರು ಹಿಂಗೆ ಹೇಳಿದ್ದು, ಇವರಿಬ್ರು ಸ್ಟಾಪ್ ಮಾಡಿಬಿಡ್ತಾರೆ ನೋಡಿ, ನಾನು ಬಂದು 10 ದಿನದಲ್ಲೆಲ್ಲ ಸ್ಟಾಪ್ ಮಾಡಿಬಿಟ್ಟೆ ಅಂತ. ಎಲ್ಲಿ ಸ್ಟಾಪ್ ಆಗಿದೆ? ಈಗಲೂ ನಡೀತಾನೆ ಇದೆ. ಆಯ್ತು, 4 ವರ್ಷ ಆಯಿತು. ಈಗ ಇವ್ರದ್ದು ಏನಾಗಿದೆ ಅಂತ ನೋಡೋಣ. ಬಟ್ ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕತಾರ್ ಏನೋ ಮಧ್ಯಪ್ರವೇಶ ಮಾಡ್ತು ಅಂತಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಕತಾರ್ನವರ ಮನವಿಯನ್ನ ಇರಾನ್ ಪುರಸ್ಕರಿಸಿದರೆ ಡೊನಾಲ್ಡ್ ಟ್ರಂಪ್ ಕತಾರ್ ಮುಖಾಂತರ ಇರಾನನ್ನು ಟಚ್ ಮಾಡಿದ್ದಾರೆ ಮಾತುಕತೆಗೆ ಅಂತ ಒಂದು ಕಡೆ, ಇಸ್ರೇಲ್ ಜೊತೆ ಡೈರೆಕ್ಟಾಗಿ ಇವರೇ ಮಾತಾಡಿದ್ದಾರೆ ಅಂತ. ಬಟ್ ನೋಡೋಣ, ಕತಾರ್ಗೂ ಬಿದ್ದಿದೆ ಏಟು. ಕತಾರ್ ಸರ್ಕಾರ ಹೇಳಿದೆ, ಈ ಥರದೆಲ್ಲ ನಮ್ಮ ಹತ್ರ ದಾಳಿ ಮಾಡೋದೆಲ್ಲ ಇಟ್ಕೊಳ್ಬೇಡಿ ನೀವು, ನಾವು ನಮ್ಮ ದೇಶವನ್ನು ರಕ್ಷಿಸ್ಕೊಳ್ಳೋದಕ್ಕೆ ವಾಪಸ್ ನಿಮ್ಮ ಮೇಲೆ ದಾಳಿ ಮಾಡೋ ಸಾಮರ್ಥ್ಯ ಇದೆ ಅಂತ. ಆಮೇಲೆ ಅಮೆರಿಕದ ಏರ್ ಬಯಸಿದೆ, ಅವ್ರು ಬಯಸಿದ್ರೆ ತಗೊಳ್ಳಿ, ಯುದ್ಧ ಮಾಡಿ ಪರವಾಗಿಲ್ಲ, ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಮುಗಿತಲ್ಲ ಕತೆ ಇರಾನ್. ಆಮೇಲೆ ಕತಾರ್ ಅವರು ತುಂಬಾ ಚೆನ್ನಾಗಿದ್ದಾರೆ, ಏನಿಲ್ಲ. ಆಮೇಲೆ ತೈಲ ನಿಕ್ಷೇಪ ಚೆನ್ನಾಗಿದೆ ಅವ್ರ ಹತ್ರನು. ಟೈಮಿಂಗ್ಸ್ ನೋಡಿ, ಅಮೆರಿಕಾದ ವಾಯುನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಈ ಘೋಷಣೆಯನ್ನ ಮಾಡ್ತಾರೆ. ಸೊ ಅಲ್ಲಿಗೆ ಏನಂತ ವಿಶ್ಲೇಷಣೆ ಬರುತ್ತೆ? ಅಮೆರಿಕದವ್ರು ಸ್ವಲ್ಪ ತಂಡ ಹೊಡೆದ್ರ, ಒಂದು ಹೆಜ್ಜೆ ಹಿಂದೆ ಇಟ್ರ ಅಂತ ಅನ್ಸುತ್ತೆ. ಅವ್ರೇನೋ ಹೇಳ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್, ಅಂತ ದೊಡ್ಡ ಮಟ್ಟದ ದಾಳಿ ಏನು ಮಾಡಿಲ್ಲ ರೀ ಅವರು, ನಾವು 13 ಎಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ. ಬಟ್ ಸ್ಟಿಲ್
ಹೀಗೆಲ್ಲ ಅನ್ಸುತ್ತಪ್ಪ ನಮಗೆ ಜನಸಾಮಾನ್ಯರಿಗೆ, ನಾವೇನು ತಜ್ಞರಲ್ಲ. ನಮ್ಗೇನು ಅನ್ಸುತ್ತೆ ಅದನ್ನ ನಾವು ಅನ್ಕೋಬೇಕಷ್ಟೇ, ಹೀಗೆ ನಡೆದಿರ್ಬೋದು ಅಂತ. ಯಾಕೆಂದ್ರೆ ಯುದ್ಧ ನಡೀತಿರೋದು ನಮ್ಮ ದೇಶದಲ್ಲಲ್ವಲ್ಲ. ಎಕ್ಸಾಕ್ಟ್ಲಿ. ಸೊ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಕದನ ವಿರಾಮದ ಪ್ರಸ್ತಾಪವನ್ನ ಮಾಡಬೇಕಾಗಿದ್ದು ಯುದ್ಧ ಪೀಡಿತ ಎರಡು ದೇಶಗಳು, ಅದು ಕೂಡ ಫಸ್ಟ್ ಅವರಿಬ್ರು ಮಾತುಕತೆ ಹಂತಕ್ಕೆ ಬರಬೇಕು, ಅವರಿಬ್ರು ಕೂತ್ಕೊಳ್ಬೇಕು, ಹಲವು ಸುತ್ತಿನ ಮಾತುಕತೆಗಳಾಗಬೇಕು. ಅದು ಯಾವುದು ಆಗೋಕ್ ಮುಂಚೆನೆ ಅಮೆರಿಕದ ಅಧ್ಯಕ್ಷರು ನಾನೇ ಜಗತ್ತಿನ ದೊಡ್ಡ ಶಾಂತಿ ವಾಹಕ ಅನ್ನೋ ರೀತಿಯಲ್ಲಿ ಟ್ವೀಟಿಸಿದ್ದಾರೆ. ಸೊ ಈ ಟ್ವೀಟಿಗೆ ಕಿಮ್ಮತ್ತು ಎರಡೂ ರಾಷ್ಟ್ರಗಳಿಂದ ಏನು ಅನ್ನೋದು ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇಸ್ರೇಲ್ನವರು ಕೂಡ ಹೌದು ನಾವು ಒಪ್ಕೊಂಡಿದೀವಿ ಅನ್ನೋದನ್ನ ಹೇಳ್ತಾ ಇಲ್ವಲ್ಲ. ಮಮತಾ ನೋಡಿ, ಅಮೆರಿಕ ಅನಗತ್ಯವಾಗಿ ಈ ವಿಚಾರಗಳಲ್ಲಿ ಮೂಗು ತುರಿಸುವಂಥದ್ದು ಮತ್ತು ಹೊಸ ಪ್ರಸ್ತಾಪಗಳನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅಮೆರಿಕ ತಾನು ತೆಗೆದುಕೊಳ್ಳುವಂಥ ನಿಲುವುಗಳು, ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿರುವಂಥ ನಿರ್ಧಾರಗಳಿಗೆ ಸ್ಟ್ಯಾಂಡ್ ಆಗಿ ನಿಲ್ಲುವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ. ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಅವರ ಹೇಳಿಕೆಗಳು ಬದಲಾಗ್ತಾ ಇರುವಂಥದ್ದನ್ನು ನಾವು ಈ ಹಿಂದಿನಿಂದಲೂ ಕೂಡ ಗಮನಿಸಿದ್ದೀವಿ. ಅದು ಪಾಕಿಸ್ತಾನ ಭಾರತದ ವಿಚಾರವನ್ನು ಕೂಡ ಸೇರಿದಂತೆ. ಈಗಲೂ ಕೂಡ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಏನು ಯುದ್ಧ ನಡೀತಾ ಇದೆ, ಈ ಸಂಘರ್ಷದಲ್ಲೂ ಕೂಡ ಅನಗತ್ಯವಾಗಿ ಅಮೆರಿಕ ಮೂಗು ತುರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಾಧ್ಯವಾದ್ರೆ ಕದನ ವಿರಾಮವನ್ನ ಘೋಷಣೆ ಮಾಡಲಿಕ್ಕೆ ಎರಡೂ ದೇಶಗಳನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಮೊದಲು ಇಸ್ರೇಲನ್ನ ಇರಾನ್ನ ವಿರುದ್ಧ ಎತ್ತಿ ಕಟ್ಟಿದ್ದೇ ಅಮೆರಿಕ. ದೊಡ್ಡ ಪ್ರಮಾಣದ ದಾಳಿಗಳು ಅಥವಾ ಈ ಸಂಘರ್ಷ 12 ದಿನಗಳ ಕಾಲ ಸುದೀರ್ಘವಾಗಿ ನಡೀಲಿಕ್ಕೆ ಕಾರಣವಾಗಿದ್ದೇ ಮುಖ್ಯವಾಗಿ ಅಮೆರಿಕ. ಈಗ ಏನು ಆಗೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಕದನ ವಿರಾಮಕ್ಕೆ ಪ್ರಯತ್ನವನ್ನ ಪಡ್ತಾ ಇದೀವಿ, ನಾವು ಶಾಂತಿ ಮಂತ್ರವನ್ನ ಪಠಿಸ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ನೋಡಿ, ಎರಡೂ ದೇಶಗಳದು ಇಸ್ರೇಲ್ ಇರ್ಬೋದು ಅಥವಾ ಇರಾನ್ ಇರ್ಬೋದು, ಎರಡೂ ದೇಶಗಳು ಈವರೆಗೂ ಕೂಡ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ ಖಾತೆಯಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಎರಡೂ ದೇಶಗಳು ಕದನ ವಿರಾಮವನ್ನು ಘೋಷಿಸಿವೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಇದಾದ ಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಇರಾನ್ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಅಮೆರಿಕ ಅಧ್ಯಕ್ಷರು ಹೇಳಿದಂತೆ ಯಾವುದೇ ರೀತಿಯಾದಂಥ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತ ಒಪ್ಪಂದಗಳು ಎರಡೂ ದೇಶದ ನಡುವೆ ಆಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡುತ್ತೆ. ಬಹುಶಃ ವಿಶ್ವದ ಅತಿ ದೊಡ್ಡ ರಾಷ್ಟ್ರಕ್ಕೆ ಅಥವಾ ಪ್ರಭಾವಶಾಲಿ ರಾಷ್ಟ್ರಕ್ಕೆ ಇದಕ್ಕಿಂತ ಮತ್ತೊಂದು ಮುಖಭಂಗ ಇಲ್ಲ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಮುಖಭಂಗಗಳನ್ನ ಈಗ ಅಮೆರಿಕ ಅನುಭವಿಸ್ತಾ ಇರುವಂತದ್ದು ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್. ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇರಾನ್ ಮಾತ್ರ ಡೊನಾಲ್ಡ್ ಟ್ರಂಪ್ ಅವರ ಯಾವ ಎಚ್ಚರಿಕೆಯನ್ನು ಕೂಡ ಕೇರ್ ಮಾಡ್ತಾ ಇಲ್ಲ. ನಿರಂತರವಾದಂತಹ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಇಸ್ರೇಲ್ ಹೇಗೆ ದಾಳಿಯನ್ನು ಮುಂದುವರಿಸ್ತಾ ಇದೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆಗಳನ್ನು ಕೊಡುವಂತ ಕೆಲಸವನ್ನು ಕೂಡ ಇರಾನ್ ಮಾಡ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕತಾರ್ನಲ್ಲಿರುವಂತಹ ಏರ್ ಬೇಸ್ ನ ಟಾರ್ಗೆಟ್ ಮಾಡಿದ ಬಳಿಕ ಅಮೆರಿಕವು ಕೂಡ ಒಂದ್ ರೀತಿ ಗಲಿಬಿಲಿ ಆದಂತೆ ಕಾಣಿಸ್ತಾ ಇರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ತನ್ನ ಏರ್ ಬೇಸ್ ನ ಮೇಲೆ ದಾಳಿ ಆಗ್ತಾ ಇದ್ದಂತೆ ಕದನ ವಿರಾಮಕ್ಕೆ ಈಗ ಘೋಷಣೆ ಮಾಡಿರುವಂತದನ್ನು ಗಮನಿಸಿದ್ರೆ ಬಹುಶಃ ಈ ಮಿಡ್ಲ್ ಈಸ್ಟ್ ಏನಿದೆ, ಮಧ್ಯಪ್ರಾಚ್ಯ ಪ್ರದೇಶ ಏನಿದೆ, ಇಲ್ಲಿ ಅಮೆರಿಕದ ಅತಿ ಹೆಚ್ಚು ವಾಯು ನೆಲೆಗಳಿರುವಂತದ್ದು ಅಥವಾ ಸೇನಾ ನೆಲೆಗಳಿರುವಂತದ್ದು. ಮುಂದಿನ ದಿನಗಳಲ್ಲಿ ಅವುಗಳ ಮೇಲೂ ಕೂಡ ದಾಳಿಗಳನ್ನು ನಡೆಸೋ ಮೂಲಕ ಇರಾನ್ ಬಹಳ ದೊಡ್ಡ ಪ್ರಮಾಣದ ನಷ್ಟವನ್ನು ಮಾಡುವಂತ ಸಾಧ್ಯತೆಗಳಿದಾವೆ. ಇದಕ್ಕೆ ಪೂರಕವಾಗಿ ಕದನ ವಿರಾಮ ಘೋಷಣೆ ಮಾಡಿರುವಂತಹ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಆದ್ರೆ ಈಗ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆಳವಣಿಗೆಗಳಾಗುತ್ತಾ ನೋಡಬೇಕು. ಇಲ್ಲದೇ ಇದ್ರೆ ಅಮೆರಿಕಕ್ಕೆ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಬಹುದೊಡ್ಡ ಮುಖಭಂಗ ಆಗುತ್ತೆ.